ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಹೊಸ ವರ್ಷನ ಇದೇ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀರಾ, ಇಲ್ಲ ನಮಗೆ ಹೊಸ ವರ್ಷ ಅಂತಂದರೆ ನಮಗೆ ಯುಗಾದಿ ಅನ್ನುವಂಥವ್ರು ಯಾರಿದ್ದೀರಾ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ಈಗ ಡೈರೆಕ್ಟಾಗಿ ವಿಚಾರಕ್ಕೆ ಬಂದುಬಿಡ್ತೀನಿ. ತಮ್ಮನೇಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ. ಇವತ್ತು ನಾನು ವಿಡಿಯೋದಲ್ಲಿ ಹೇಳಿದಾಗೇ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಒಂದು ಮಾತಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಇವತ್ತು ಮ್ಯಾಕ್ಸ್ ಸಿನಿಮಾದ ಒಂದು ಮ್ಯಾಕ್ಸ್ ಭಾಗ 2 ಅಂತೇನಿದೆ, ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಒಂದು ವರ್ಷ ಏನಿದೆ ಕಂಪ್ಲೀಟಾಗಿ ಕನ್ನಡ ಸಿನಿಮಾಗಳು ಒಂದು ಬ್ಲಾಕ್ ಬಸ್ಟರ್ ಕೊಟ್ಟಿರುವಂಥ ಸಿನಿಮಾಗಳು ತುಂಬಾ ಇದೆ. ಸೊ ಅಪ್ಕಮಿಂಗ್ ಬರ್ತಿರುವಂಥ 2025ರಲ್ಲಿ ಆದಷ್ಟು ಬೇಗ ಎಲ್ಲ ಸಿನಿಮಾಗಳು ಬರಲಿ, ಥಿಯೇಟ್ರಿಗೆ ಬರಲಿ. ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಅನ್ನೋ ಹಾಗೆ ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗಲಿ. ಸೊ ಥಿಯೇಟ್ರ್ಗಳಿಗೆ ಪರಭಾಷಾ ಸಿನಿಮಾ ಬರದೇ ಇರೋಷ್ಟು ನಮ್ಮ ಕನ್ನಡ ಸಿನಿಮಾಗಳು ರಾರಾಜಿಸುವಷ್ಟು ಒಂದು 2025ರಲ್ಲಿ ಆಗಲಿ ಅಂತ ಆಶಿಸ್ತೀನಿ. ಯಾಕೆಂದರೆ ಈ 2024ರಲ್ಲಿ ತುಂಬಾ ಒಂದು ಸಿನಿಮಾಗಳ ಸಂಖ್ಯೆ ಕಡಿಮೆ ಆಯಿತು, ಸ್ಟಾರ್ ಅಂಡರ್ಸ್ ಸಿನಿಮಾಗಳ ಸಂಖ್ಯೆ. ಸೊ ಮುಂದಿನ ದಿನಗಳಲ್ಲಿ 2025ರಲ್ಲಿ ಆದಷ್ಟು ಬೇಗ ಸಿನಿಮಾಗಳು ಬರಲಿ ಅನ್ನೋದು ಒಂದೊಂದು ಆಶಯ ಅಂತ ಹೇಳ್ತಾ, ಆ್ಯಂಡ್ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಗುರು ಏನಾನ ಹೇಳ್ಬೇಡ ಅಂತೀರಾ. ಒಂದು ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹೇಳೋದಾಯ್ತು ಅಂದರೆ, ಸೊ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಈಗ ಹತ್ತತ್ರ 100 crore ಹತ್ತತ್ರ ಹೋಗ್ತಾ ಇರುವಂಥದ್ದು, ಅದು ಒಂದು ಖುಷಿ ಅಂತಂದು ವಿಚಾರ. ಆ್ಯಂಡ್ ಈಗ ಏನಪ್ಪ ಅಂತಂದರೆ ಮ್ಯಾಕ್ಸ್ ಪಾರ್ಟ್ 2 ಬರುತ್ತಾ ಅಂತ. ಸೊ ಮ್ಯಾಕ್ಸ್ ಪಾರ್ಟ್ 2 ಬರಲ್ಲ, ಮ್ಯಾಕ್ಸ್ ಪ್ರೀಕ್ವೆಲ್ ಬರುತ್ತೆ. ಸೊ ಏನಪ್ಪ ಮ್ಯಾಕ್ಸ್ ಪ್ರೀಕ್ವೆಲ್ಲು ಅಂತಂದರೆ, ಸೊ ಎಲ್ರಿಗೂ ಗೊತ್ತಿರೋ ಹಾಗೇ ಸದ್ಯದಲ್ಲಿ ಒಂದು ಈಗ ನಾವೆಲ್ಲ ಒಂದು ನೋಡ್ಕೊಂಬಂದಂಥದ್ದು ಭಾಗ 1, ಭಾಗ 2, ಪಾರ್ಟ್ 1, ಪಾರ್ಟ್ 2. ಸೊ ಈ ಸೀರೀಸೇ ಇದೆ. ಸೊ ಇದೀಗ ಟ್ರೆಂಡು ಸದ್ಯಕ್ಕೆ ಇಲ್ಲ. ಸೊ ಈಗ ಸದ್ಯಕ್ಕೆ ಏನು ಟ್ರೆಂಡ್ ಆಗ್ತಿದೆ ಅಂತಂದರೆ, ಸೊ ಪ್ರೀಕ್ವೆಲ್ ಅಂದರೆ ಈಗ ನಾವೇನು ಮ್ಯಾಕ್ಸ್ ಸಿನಿಮಾ ನೋಡಿದ್ವಿ, ಸೊ ಅದು ಹಿಂದಿನ ಘಟನೆ ಏನಾಗಿತ್ತು ಅನ್ನುವಂಥದ್ದನ್ನು ತೋರಿಸುವಂಥದ್ದು. ಸೊ ಇದು ಒಂದು ರೀತಿಯಲ್ಲಿ ಹೊಸ ಟ್ರೆಂಡ್. ಇದು ಭಾಗ 1, ಭಾಗ 2 ಈಸ್ ಕಂಟಿನ್ಯೂಷನ್. ಸೊ ಪ್ರೀಕ್ವೆಲ್ ಮೀನ್ಸ್ ಅದ್ರ ಹಿಂದಿಂದು. ಸೊ ಈ ರೀತಿಯಾದಂಥ ಒಂದು ಟ್ರೆಂಡ್ ಸೆಟ್ ಆಗ್ತಾ ಇದೆ ಅಂತ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಯಾಕೆಂದರೆ ಕಾಂತಾರ ಸಿನಿಮಾ ಬಂದ್ಬಿಟ್ಟು ಅದು ಕೂಡ ಒಂದು ಪ್ರೀಕ್ವೆಲ್ ಸಿನಿಮಾ. ಸೊ ಒಟ್ಟಾರೆ ಏನಪ್ಪ ಅಂತಂದರೆ ಈ ಪ್ರೀಕ್ವೆಲ್ಸ್ ಒಂದು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಒಂದು ಮೇನಿಂದ ಮೇಲೆ ಪ್ರೀಕ್ವೆಲ್ ಸೀಸನ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದೊಂದು ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಾಟ್ ಎವರ್ ಏನೇ ಇದ್ರೂ ಕೂಡ ವೇಟಿಂಗಲ್ಲಿದ್ದೀವಿ. ಮ್ಯಾಕ್ಸ್ ಸಿನಿಮಾ ಇಷ್ಟೊಂದು ಬ್ಲಾಕ್ ಬಾಸ್ಟರ್ ಆದಮೇಲೆ ಆ್ಯಂಡ್ ಆಫ್ಟರ್ ಮ್ಯಾಕ್ಸ್ ಪ್ರೀಕ್ವೆಲ್ಗೂ ಕೂಡ ತುಂಬ ಒಂದು ವೇಟಿಂಗಲ್ಲಿದ್ದೀವಿ. ಯಾಕೆ ಸುದೀಪ್ ಸರ್ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಆ ಸ್ಟೇಷನ್ಗೆ ಏನೋ ಅಂಥದ್ದು, ಸೊ ಅದ್ರ ಹಿಂದೆ ಆದಂಥ ಘಟನೆ ಏನು, ಸೊ ಖಂಡಿತವಾಗ್ಲೂ ಅದನ್ನ ನೋಡಲಿಕ್ಕೆ ತುಂಬ ಉತ್ಸುಕರಾಗಿದ್ದೀವಿ. ಆ್ಯಂಡ್ ತುಂಬಾ ಒಂದು ಖುಷಿಯಾಗುತ್ತೆ. ಆ್ಯಂಡ್ ಈಗ ರೀಸೆಂಟಾಗಿ ಬಂದಂಥ ಸಿನಿಮಾ ಭೈರತಿ ರಣಗಲ್ ಆಗಿರ್ಬೋದು, ಅದು ಕೂಡ ಒಂದು ಪ್ರೀಕ್ವೆಲ್ಲೇ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಸೊ ಪ್ರೀಕ್ವೆಲ್ ಟ್ರೆಂಡು ಸೆಟ್ ಆಗ್ತಾ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ವಾಟ್ ಎವರ್ ಏನೇ ಆದರೂ ಒಂದು ಖುಷಿಯಾದಂಥ ವಿಚಾರ ಪ್ರೀಕ್ವೆಲ್ ಬರ್ತಾ ಇರುವಂಥದ್ದು. ಆ್ಯಂಡ್ 2025ಕ್ಕೆ ಬರುತ್ತಾ 26ಕ್ಕೆ ಬರುತ್ತಾ ಅಂತ ನೋಡೋದಾಯಿತು ಅಂತಂದರೆ, ಸೊ 25ಕ್ಕೆ ಬಂದರೆ ತುಂಬಾ ಒಂದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕಂಟಿನ್ಯೂಷನ್ ಬೇಗ ಸಿಕ್ಕಂಗೆ ಆಗಿಬಿಡುತ್ತೆ ಎಲ್ರಿಗೂ ಕೂಡ ಅಂತ. ನೋಡೋಣ, ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಲಿ. ಆ್ಯಂಡ್ ಆದಷ್ಟು ಬೇಗ ಟೀಮ್ ಅವರು ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡಲಿ. ಆ್ಯಂಡ್ ಒಂದು ರಿಕ್ವೆಸ್ಟು ಟೀಮ್ ಅವ್ರ ಕಡೆಗೆ, ದಯವಿಟ್ಟು ಲಾಸ್ಟ್ ಟೈಮ್ ಮಾಡ್ದಂಗೆ ದಯವಿಟ್ಟು ಲೇಟ್ ಮಾಡಬೇಡಿ. ಆದಷ್ಟು ಬೇಗ ಪ್ರೀಕ್ವೆಲ್ ಮಾಡೋಂಗಿದ್ರೆ ಬೇಗ ಮಾಡಿ. ಆ್ಯಂಡ್ ಬೇಗ ಅಪ್ಡೇಟ್ಸ್ಗಳನ್ನು ಕೊಡಿ. ಬೇಗ ರಿಲೀಸ್ಗೂ ಕೂಡ ಪ್ರಯತ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓವರಾಲ್ ಆಗಿ. ಆ್ಯಂಡ್ ಈ ವರ್ಷ ಎಲ್ಲ ಒಂದು ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನಗೊಳ್ತು. ಆ್ಯಂಡ್ ಡಿಸೆಂಬರಲ್ಲಂತೂ UI ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು ಸಖತ್ತಾಗಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಈಗ ಬರುವಂಥ ಅಪ್ಕಮಿಂಗ್ ನಮ್ಮ 2025 ಏನಿದೆ ಜನವರಿಯಿಂದ, ಸೊ ಅಲ್ಲಿಂದ ಹಿಡಿದು ಮತ್ತೆ ಡಿಸೆಂಬರ್ ತನಕ ಸೊ ಎಲ್ಲ ಕನ್ನಡ ಸಿನಿಮಾಗಳಿಗೆ ಆದಷ್ಟು ಸಕ್ಸಸ್ ಸಿಗಲಿ, ಒಳ್ಳೆಯದಾಗಲಿ ಅನ್ನೋದು ನನ್ನೊಂದು ಆಶಯ. ಸೊ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಇಷ್ಟ. ಇವತ್ತು ಅಪ್ಡೇಟ್ ಅಂತ ಅಲ್ಲ, ಒಂದು ಪ್ರೀಕ್ವೆಲ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡಿ ಅಂತ ನಿನ್ನೆ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಹಾಕಿದರೆ, ಸೊ ನಿನ್ನೆ ವಿಡಿಯೋದಲ್ಲಿ ಮಾತಾಡೋಣ ಅಂದ್ಕೊಂಡೆ, ತುಂಬ ಲೆಂತ್ ಆಯಿತು, ಸೊ ಬೇಡ ಅಂತ. ಸೊ ಇಷ್ಟೇ ಸಿಂಪಲ್ಲು, ಪ್ರೀಕ್ವೆಲ್ ಮಾಡುವಂಥ ಸಾಧ್ಯತೆಗಳು 100% ಇದೆ. ಯಾಕಂದರೆ ಈ ಸಕ್ಸಸ್ಸು ಅದನ್ನು ಮಾಡಿಸುತ್ತೆ. ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಒಂದು ಒಳ್ಳೆ ಸಕ್ಸಸ್ ಆಯಿತು ಅಂತಂದರೆ ಸೊ ಅದ್ರ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಪ್ರೊಡ್ಯೂಸರ್ಗಾಗಿರ್ಬೋದು, ಡೈರೆಕ್ಟರ್ಗಾಗಿರ್ಬೋದು, ಸೊ ನಟರಿಗಾಗಿರ್ಬೋದು, ಎಲ್ಲರೂ ಕೂಡ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ಮ್ಯಾಕ್ಸ್ ಸಿನಿಮಾನು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಹಿಂದಿ, ಮಲಯಾಳಂ ಕೂಡ ಎಲ್ಲ ಕೇಳ್ತಾ ಇದ್ರೆ ಈ ಮಲಯಾಳಂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ January 1ರಿಂದ ಬರ್ತಾ ಇದೆ. ಸೊ ಹಿಂದಿ ಕೂಡ January 1ರಿಂದ ಬರ್ತಾ ಇದೆ ಅಂತೆ.
ಸೊ ಎಲ್ಲ ಒಂದು ಪ್ರೌಡ್ ಮೂಮೆಂಟು ಕನ್ನಡಕ್ಕೆ. ಸೊ ಈ ವರ್ಷ ಒಂದು ಅತ್ಯದ್ಭುತವಾದಂಥ ವರ್ಷ ಆಗಿತ್ತು. ಸ್ವಲ್ಪ ಅಲ್ಲಲ್ಲಿ ಏನೋ ಒಂದು ಕಹಿ ಘಟನೆಗಳು ನಡೀತು, ಬಟ್ ಅದನ್ನೆಲ್ಲ ಮರೆತು ಮುಂದಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿ ಏಳಿಗೆ ಬಗ್ಗೆ, ಕನ್ನಡ ಇಂಡಸ್ಟ್ರಿಯ ಒಂದು ಮುನ್ನಡೆ ಬಗ್ಗೆ ಚಿಂತನೆ ಮಾಡೋಣ. ಆ್ಯಂಡ್ ಆದಷ್ಟು ಬೇಗ ಸಿನಿಮಾಗಳು ರಿಲೀಸ್ ಆಗಲಿ. ಸೊ ಪರಭಾಷಾ ಸಿನಿಮಾಗಳು ಸಿನಿಮಾಗಳಿಗೆ ಜಾಗ ಸಿಗದಷ್ಟು ನಮ್ಮ ಸಿನಿಮಾಗಳು ರಿಲೀಸ್ ಆಗಲಿ ಅನ್ನೋ ನನ್ನೊಂದು ಆಶಯ. ಸೊ ಎಲ್ರಿಗೂ ಹೇಳೋದೇನು ಅಂತಂದರೆ, ನಮ್ಮ ಕನ್ನಡ ಸಿನಿಮಾಗಳು ಬೆಳೆಸೋಣ, ಕನ್ನಡ ಸಿನಿಮಾಗಳಾದಷ್ಟು ರಿಲೀಸ್ ಆಗಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಲ್ಲ, ಇದು ನನ್ನ ಈ 2024 ಕೊನೆಯ ವಿಡಿಯೋ. ಕೊನೆಯ ವಿಡಿಯೋ. ಸೊ ಮತ್ತೆ ನಾನು ಜನವರಿ 2025 1ನೇ ತಾರೀಕಿಗೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವರ್ಷದ ಈ ಒಂದು ಕೊನೆ ವಿಡಿಯೋ ಇದಾಗಿರುತ್ತೆ ಅಂತ ಹೇಳ್ತಾ, ಆ್ಯಂಡ್ ನಾನು ಮೊದಲಿಗೆ ಹೇಳಿದಾಗೇ ಯಾರೆಲ್ಲ ನ್ಯೂ ಇಯರ್ನ ಇದನ್ನೇ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಿರೋ ಅಥವಾ ಯುಗಾದಿನ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿರೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.